ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಮಕರ ರಾಶಿಯವರಾಗಿದ್ದು ಅದೃಷ್ಟವನ್ನ ಪಡಿಬೇಕು ಅಂತಾದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ಅದೃಷ್ಟ ರಹಸ್ಯಮಯವಾದಂತಹ ಮಕರ ರಾಶಿಯವರಿಗೆ ಅದೃಷ್ಟವನ್ನು ಕೊಡುವ ಅದೃಷ್ಟ ರಹಸ್ಯಮಯವಾದ ಅದೃಷ್ಟ ದೇವತೆ, ಆ ಮಂತ್ರ ಎಲ್ಲದನ್ನು ಸಹ ತಿಳಿಸಲಿದ್ದೇನೆ. ಸೊ ನೀವು ಇನ್ನೊಬ್ಬರಿಗೂ ಸಹ ಈ ವಿಚಾರ ತಿಳಿಸಬೇಕಾದ್ರಿಂದ ದಯವಿಟ್ಟು ಪ್ರತಿಯೊಬ್ಬರಿಗೂ ನೀವು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಮಕರ ರಾಶಿಯವರು ನೋಡಲಿ, ಅವರು ಸಹ ಆ ಮಂತ್ರವನ್ನು ಜಪ ಪೂಜೆಗಳನ್ನು ಮಾಡಿಕೊಂಡು ಅವರು ಸಹ ಅದೃಷ್ಟವನ್ನು ಪಡೆಯುವಂಥವರಾಗಿರಿ. ಯಾಕೆಂದರೆ ನೀವು ಮಕರ ರಾಶಿಯವರಾಗಿದ್ದು ತುಂಬ ಚಿಂತೆ ಅಂದರೆ, ಯಾಕೆಂದರೆ ಗುಳ್ಳೆ ನನ್ನ ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನಿಸುತ್ತೆ, ಅದೇನು ರಾಶಿ ಅಂತ ಉಟ್ಬಿಟ್ಟೆ ಅಂತ ಗೊತ್ತಿಲ್ಲ ಗುಳ್ಳೆ, ಈ ಮಕರ ರಾಶಿನೇ ಸರಿ ಇಲ್ಲ ಅನಿಸುತ್ತೆ ಅಂತ ಮಕರ ರಾಶಿಯನ್ನು ಬೈಯೋದು, ನಕ್ಷತ್ರನ ಬೈಯೋದು, ರಾಶಿಯನ್ನು ಬೈಯೋದು ಮಾಡಿರೋ ಪ್ರಯೋಜನ ಇಲ್ಲ. ಏನೋ ಗುಳ್ಳೆ ನನ್ನ ಜಾತಕದಲ್ಲಿ ಅದೃಷ್ಟ ಅಂತಲೇ ಇಲ್ಲ ಗುಳ್ಳೆ ಅಂತ ಅಂದ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ನನಗೆ ಏನೋ ನೀವು ಮಕರ ರಾಶಿಯವ್ರು ಭಾಳ ಜನ ಹೇಳ್ತಾರೆ, ಅಯ್ಯೋ ನನಗೆ ಏನೋ ಅದೃಷ್ಟ ಇಲ್ಲ ಸರ್, ವಿದ್ಯೆ ತಲೆಗತ್ತಲಿಲ್ಲ, ಅದೃಷ್ಟ ಇಲ್ಲ ಸರ್, ಕೆಲಸ ಸಿಗ್ತಾ ಇಲ್ಲ, ಅದೃಷ್ಟ ಇಲ್ಲ ಸರ್, ಕೆಲಸದಲ್ಲಿದ್ದೀನಿ ಆದರೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಏನೂ ಇಲ್ಲ, ಕತ್ತೆ ಥರ ದುಡಿತೀನಿ, ನನ್ನನ್ನು ರೆಕಗ್ನೈಸೇ ಮಾಡಲ್ಲ, ಒಂಥರ ಅದೃಷ್ಟದ ವಿಚಾರದಲ್ಲಿ ಶೂನ್ಯ ಅವ್ಡೆ, ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಭಾಳಷ್ಟು ಜನ. ಅದೃಷ್ಟ ಇಲ್ಲ ಸರ್, ಮದುವೆ ಆಗಲ್ಲ ಅನಿಸುತ್ತೆ, ನನ್ನ ಫ್ರೆಂಡ್ಸ್ಗೆಲ್ಲ ಮದುವೆ ಆಯಿತು, ಸೆಟ್ಲ್ ಆಯಿತು, ಒಳ್ಳೆ ಜಾಬ್ ಸಿಕ್ತು, ಒಳ್ಳೆ ಮಕ್ಕಳೆಲ್ಲ ಸಕದಾದ, ನನ್ನ ಜೀವನದಲ್ಲಿ ದುರದೃಷ್ಟ ಅನಿಸುತ್ತೆ ಅಂತ. ಯಾಕೆ ಹಿಂಗೆ ಅನ್ಕೋಬೇಕು? ಪ್ರತಿಯೊಬ್ಬರಿಗೂ ಭಗವಂತ ಅದೃಷ್ಟವನ್ನು ಕೊಟ್ಟಿರ್ತಾನೆ. ನಾವು ಒಂದೇ ಅದಾಗ ಸಿಕ್ಕಿದ್ರೆ ಸಂತೋಷ, ಇಲ್ಲ ನಾವಾಗಾದ್ರೂ ಪಡ್ಕೋಬೇಕು ಅದೃಷ್ಟವನ್ನು. ಏನಂದರೆ ಬರೇ ಏನು, ಹೌದು ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಬಹಳ ನಿಯತ್ತಾಗಿ ದುಡಿಬೇಕು, ನಿಯತ್ತಾಗಿ ಏನೋ ನಮ್ಮ ಕೆಲಸ ನಾವು ಮಾಡ್ಕೊಳೋದು ಅದೃಷ್ಟ ಬರೋದಲ್ಲ, ನಿಯತ್ತಾಗಿ ನಮ್ಮ ಕೆಲಸ ನಾವು ಮಾಡೋದ್ರ ಜೊತೆಗೇ ದೇವತಾ ಆರಾಧನೆಯನ್ನು ಮಾಡಬೇಕು. ಮಕರ ರಾಶಿಯವರಿಗೆ ಅದೃಷ್ಟವನ್ನು ಕೊಡುವ ರಹಸ್ಯಮಯವಾದಂತಹ ದೇವತೆ ಯಾರು, ಅದರ ಜಪ ಏನು, ಪೂಜೆ ಏನು, ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ನೀವು ಸಿಂಪಲ್ ಆಗಿ ನೀವೇ ಮಾಡ್ಕೊಳ್ಬಹುದಾಗಿರುತ್ತದೆ, ಆಯ್ತಲ್ವಾ? ಏನಂತಂದ್ರೆ ಮಕರ ರಾಶಿಗೆ ಭಾಗ್ಯಾಧಿಪತಿ ಬುಧ, ಓಕೆನಾ? ಸೊ ನಿಮಗೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಬೇಕು ಅಂದರೆ ನೀವು ಬುಧನ ಆರಾಧನೆಯನ್ನು ಮಾಡಬೇಕು. ಸಿಂಪಲಿಂದ ದೊಡ್ಡ ತನಕ ಹೋಗ್ತೀನಿ, ವಿಡಿಯೋ ನಿಧಾನ ಕಂಡ ತನಕ ನೋಡಿ. ಏನು ದೊಡ್ಡ ವಿಡಿಯೋ ಅಲ್ಲ, ಚಿಕ್ಕ ವಿಡಿಯೋನೇ. ಬಹಳ ಪ್ರಮುಖವಾಗಿ ನೀವು ವಾರದಲ್ಲಿ ಒಂದು ದಿವಸ, ನಿಮಗೆ ಶುಗರು, ಬಿ ಪಿ ಮತ್ತೊಂದು ಇನ್ನೊಂದು ಆರೋಗ್ಯ ಬಾಧೆ ಇಲ್ಲ ಅಂದರೆ ವಾರದಲ್ಲಿ ಒಂದು ದಿವಸ ಬುಧವಾರ, ಮಕರ ರಾಶಿಯವರು ವಾರದಲ್ಲಿ ಒಂದು ದಿವಸ ಬುಧವಾರದ ದಿವಸ ಒಂದು ಹೊತ್ತು ಉಪವಾಸವನ್ನು ಮಾಡಿದ್ರೆ, ಮಹಾವಿಷ್ಣುವಿನ ಹೆಸರು ಹೇಳಿ, ಖಂಡಿತ ನಿಮಗೆ ಅದೃಷ್ಟ ಬರುತ್ತೆ. ಅದರ ಜೊತೆಯಲ್ಲಿ ಬರೀ ಉಪವಾಸ ಮಾಡಿದ್ರೆ ಸಾಗಲ್ಲ, ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ನೀವು ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ. ಇಲ್ಲ ಅಂತಂದರೆ ಮನೆ ಹತ್ತಿರದಲ್ಲಿರುವ ವಿಷ್ಣು ಸಂಬಂಧಿತ ದೇವಸ್ಥಾನ, ರಾಮ, ಕೃಷ್ಣ ಅಥವಾ ರಂಗನಾಥ, ವೆಂಕಟೇಶ್ವರ, ನರಸಿಂಹ, ಯಾವುದಾದ್ರು ವಿಷ್ಣು ಸಂಬಂಧಿತ ದೇವಸ್ಥಾನಗಳಿಗೆ ಹೋಗಿ ಬುಧವಾರ ದಿವಸ ಬೆಳಗ್ಗೆ ಎದ್ದು ಉಪವಾಸದಲ್ಲಿ ವಿಷ್ಣು ಸಂಬಂಧಿತ ದೇವಸ್ಥಾನಕ್ಕೆ ಹೋಗಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ ಕಾಲನೊಬ್ಬರ ತನಕ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡ್ಬಂದ್ರೂ ತುಂಬ ಅನುಕೂಲ ಆಗುತ್ತೆ, ತುಂಬ ವಿಶೇಷ. ಬುಧವಾರಗಳಲ್ಲಿ ಹಸಿರು ವಸ್ತ್ರದಲ್ಲಿ ಹೆಸರು ಕಾಳನ್ನು ನೀವು ಅಲ್ಲಿ ಪುರೋಹಿತರಿಗೆ ದಾನ ಮಾಡಿದ್ರೆ, ಆ ವಿಷ್ಣು ದೇವಸ್ಥಾನದ ಅರ್ಚಕರಿಗೆ ದಾನ ಮಾಡಿದ್ರೆ ತುಂಬ ಅದೃಷ್ಟ ಕೂಡ ಬರುತ್ತೆ. ಇಲ್ಲ ಗುರುಳೆ ಏನೋ ಒಂದು ಮಂತ್ರ ಹೇಳ್ತೀನಿ ಅಂದರೆ ರಹಸ್ಯಮಯ ಮಂತ್ರ, ಬರ್ತೀನಿ ಅಲ್ಲಿಗೆ. ನೆನ್ಪಿಟ್ಕೊಳ್ಳಿ, ಬುಧವಾರದ ದಿವಸ ಬರೀ ಉಪವಾಸ ಮಾಡೋದಷ್ಟಲ್ಲ, ನೀವು ನಾನ್ ವೆಜ್ ತಿನ್ನೋರಾದರೆ ದಯವಿಟ್ಟು ದಿವಸ ನಾನ್ ವೆಜ್ ತಿನ್ನಬೇಡಿ. ನೀವು ಪ್ಯೂರ್ ವೆಜಿಟೇರಿಯನ್ ಆಗಿದ್ದರೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಸಹ ತಿನ್ನಬೇಡಿ ಅವತ್ತಿನ ದಿವಸ, ಬುಧವಾರದ ದಿವಸ, ವಾರಕ್ಕೆ ಒಂದೇ ದಿವಸ. ನಿಮಗೆ ಅದೃಷ್ಟ ಬರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತಾನೆ, ಆ ಮಂತ್ರವ ನಿಮಗೆ ಸ್ಕ್ರೀನ್ ಮೇಲೂ ಬರ್ತದೆ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ. ಆ ಮಂತ್ರವನ್ನು ಬರ್ಕೊಂಡು ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಗ್ರಾಮೆಟಿಕಲ್ ಮಿಸ್ಟೇಕ್ಸು, ವ್ಯಾಕರಣ ದೋಷಗಳಿಲ್ಲದಂತೆ ಅದನ್ನು ನೀವು ರೂಢಿ ಮಾಡ್ಕೊಂಡು ಮಂತ್ರವನ್ನು ಕಲ್ತ್ಕೊಳ್ಳಿ. ಅಲ್ಪ ಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ, ಇದ್ರ ಬಗ್ಗೆ ಗಮನ ಕೊಡಿ ದಯವಿಟ್ಟು. ಗಮನ ಕೊಟ್ಟು ಶ್ರದ್ಧಾಭಕ್ತಿಯಿಂದ 336 336 ಬುಧವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು, ಒಂದು ವಾರದಲ್ಲಿ ಒಂದೇ ದಿವಸ ಬುಧವಾರ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ವಾರಕ್ಕೊಂದು ದಿವಸ ಬುಧವಾರದ ದಿವಸ ನೀವು ಈ ಒಂದು ಮಂತ್ರವನ್ನು 336 ಬಾರಿ ಜಪ ಮಾಡಿದ್ರೆ ನಿಮಗೆ ಅದೃಷ್ಟ ಬರುತ್ತೆ. ಅದು ಯಾವ ಮಂತ್ರ ಅದು ಅನ್ನೋದು ಹೇಳ್ತೇನೆ. ಸ್ಕ್ರೀನ್ ಮೇಲೆ ಈಗ ಮಂತ್ರ ನಿಮಗೆ ಬರಲಿದೆ, ದಯವಿಟ್ಟು ನೋಡ್ಕೊಳ್ಳಿ. ಓಂ ನಮೋ ಭಗವತೆ ಬುಧಾಯ ಚಂದ್ರನಂದನಾಯ ತಾರಾಸುತಾಯ ವಿಷ್ಣು ರೂಪಾಯ ಮಮ ಭಾಗ್ಯ ಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಬುಧಾಯ ಚಂದ್ರನಂದನಾಯ ತಾರಾಸುತಾಯ ವಿಷ್ಣು ರೂಪಾಯ ಮಮ ಭಾಗ್ಯ ಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಬುಧಾಯ ಚಂದ್ರನಂದನಾಯ ತಾರಾಸುತಾಯ ವಿಷ್ಣು ರೂಪಾಯ,
ಈ ಒಂದು ಮಂತ್ರವನ್ನ ನೀವು ಮಕರ ರಾಶಿಯವರು ಒಂದು ಪೇಪರಲ್ಲಿ ಬರ್ಕೊಂಡು ಬಾಯಟ್ ಮಾಡಿಕೊಂಡು ಬುಧವಾರ ಬೆಳಗ್ಗೆ ಎದ್ದು ಸ್ನಾನವಾದ ನಂತರ ಒಂದು ಅರ್ಧ ಗಂಟೆ 1 ಅವರ್ ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಜಪವನ್ನು ಮಾಡಿದ್ರು 336 ಬಾರಿ ಮಾಡಿಕೊಂಡ್ರೆ ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಬರ್ತದೆ. ಆ ಅದ್ಭುತವಾದಂತಹ ಭಾಗ್ಯವನ್ನು ನಿಮಗೆ ಕೊಡ್ತಕ್ಕಂಥವನು ಮಕರ ರಾಶಿಯವರಿಗೆ ಬುಧ ಗ್ರಹ ಭಾಗ್ಯಾಧಿಪತಿ. ಇಲ್ಲ ಗುರುಗಳೇ, ನಾವು ಈ ಜಪ ಗಿಪ 336 ಬಾರಿ ನನಗೆ ನಾಲ್ಗೆ ತಿರುಗಲ್ಲ, ನೀವು ಅದನ್ನ ತಿನ್ಬೇಡ, ಹಂಗೇರು ಹಿಂಗೇರು, ನಮ್ಮ ಕೆಲ ಆಗಲ್ಲ. ನಮ್ಗೆ ಇನ್ನೂ ಸುಲಭವಾದಂತಹ ಇನ್ನೊಂದು ಪರಿಹಾರ ಹೇಳಿ. ಅದನ್ನು ನಾನು ಇನ್ನೊಂದು ಮಂತ್ರ ಹೇಳ್ತೇನೆ. ಇದು ನೀವು ಬರಿಕೊಳ್ಳೋದು ಅಲ್ಲ, ನೀವು ಜಪ ಮಾಡೋದು ಅಲ್ಲ, ಏನೂ ಅಲ್ಲ. ಆದ್ರೆ ಡೈಲಿ ಮಾಡಬೇಕು. ಬುಧವಾರ ಮಾಡಿದ್ರೆ ಆಗಲ್ಲ, ಡೈಲಿ ಮಾಡಬೇಕು. ಏನಂದ್ರೆ ಕೇಳಿಸ್ಕೊಳ್ಬೇಕು. ಆ ಮಂತ್ರವನ್ನ ಡೈಲಿ ಕೇಳಿಸ್ಕೊಳ್ಬೇಕು, 3 ಬಾರಿ ಕೇಳಿಸ್ಕೊಳ್ಬೇಕು. ಅದರದೊಂದು ಮಂತ್ರ ಈಗ ಯೋಮ ಅಗ್ನೆ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯ ದೇವತಾಯೈ ನಮಃ. ಈ ಮಂತ್ರವನ್ನು ನಾನು ಹೇಳಿದ್ ಕೇಳಿಸ್ಕೊಂಡಿರ್ತೀರಾ. ಈ ಜ್ಯೋತಿಷ ನನ್ನ ರೆಗ್ಯುಲರ್ ನನ್ನ ವಿಡಿಯೋ ಫಾಲೋವರ್ ವಾಚರ್ ನೀವು ನೋಡೋರಾಗಿದ್ರೆ ಖಂಡಿತ ನಿಮ್ಗೆ ಕೇಳಿಸ್ಕೊಂಡ್ರೆ ಎಲ್ಲೋ ಕೇಳಿಸ್ಕೊಂಡಂಗಿದೆ ಈ ಮಂತ್ರ ಅಂತ. ನಾನು ಪ್ರತಿಯೊಂದು ವಿಡಿಯೋದ ಆದಿಯಲ್ಲಿ ಈ ಮಂತ್ರವನ್ನು ಹೇಳ್ತಾ ಇರ್ತೇನೆ. ಇದು ಭಾಗ್ಯ ಸೂಕ್ತದ ಒಂದು ತುಣುಕು, ಒಂದು ಮಂತ್ರ ಅಷ್ಟೇ. ಇಡೀ ಭಾಗ್ಯ ಸೂಕ್ತವನ್ನ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಅದನ್ನ ಪ್ರತಿದಿನ ನೀವು ಮಕರ ರಾಶಿಯವರು ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಅದನ್ನು ಕೇಳಿಸ್ಕೊಂಡು ಆಮೇಲೆ ನಿಮ್ಮ ದಿನವನ್ನ ಶುರು ಮಾಡಿ 3 ಬಾರಿ ಕೇಳಿಸ್ಕೊಳ್ಳಿ. ಏನು ಮಾಡೋ ಕೆಲಸ ಇಲ್ಲ, ಬರೀ ಕೇಳಿಸ್ಕೊಳ್ಳೋದಷ್ಟೇನೆ. ಮಾಡಿದ್ರೂ ಸಹ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಉಂಟಾಗ್ತದೆ. ಭಾಗ್ಯ ಸೂಕ್ತ ಇರೋದೇ ನಿಮಗೆ ಲಕ್ಕನ್ನು ಕೊಡ್ತಕ್ಕಂಥದ್ದು, ಭಾಗ್ಯವನ್ನು ಕೊಡ್ತಕ್ಕಂಥದ್ದಕ್ಕಾಗಿ. ಸೊ ಆದ್ರಿಂದ ಕೇಳಿಸ್ಕೊಳ್ಳಿ ಸಾಕು. ಇನ್ನೂ ಪವರ್ಫುಲ್ ಆಗಿ ಏನಾದ್ರು ಧಾರಣೆ ಮಾಡೋಕ್ಕೂ ಬೇಕು. ಇದು ಪವರ್ಫುಲ್ ಅಂತ ಗೊತ್ತಾ ನೋಡಿ. ಆಮೇಲೆ ಮತ್ತೊಂದ್ಸಲ ಇನ್ಯಾವಾಗ ಮಾಡ್ತೀರಾ ಅಂತ ಕೇಳಕ್ಕಾಗಲ್ಲ, ಯಾಕೆಂದ್ರೆ ಒಂದೇ ಸಲ ಮಾಡುವಂಥದ್ದು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೇನೆ. ಜನವರಿ 13ನೇ ತಾರೀಕು ಹುಣ್ಣಿಮೆಯ ದಿವಸ ಸೋಮವಾರ, ಜನವರಿ 13 ಹುಣ್ಣಿಮೆ ಸೋಮವಾರದ ದಿವಸ ನಾವು ಇದೇ ಭಾಗ್ಯ ಸೂಕ್ತ ಮಂತ್ರದಿಂದ ಹೋಮವನ್ನೇ ಮಾಡ್ತಾ ಇದ್ದೇವೆ. ಭಾಗ್ಯ ಸೂಕ್ತ ಮಂತ್ರ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆಲ್ಲರಿಗೂ ಒಂದು ಕಂಕಣವನ್ನು ಕೊಡ್ತೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳೋಕೆ ಒಂದು ಭಾಗ್ಯ ಸೂಕ್ತ ಮಂತ್ರ ಅಭಿಮಂತ್ರಿತ ಹೋಮನ ಅಭಿಮಂತ್ರಿತ ಕಂಕಣವನ್ನ ನೀವು ಪ್ರತಿಯೊಬ್ಬ ಮಕರ ರಾಶಿಯರು ನಿಮ್ಮ ಕೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಸಾಕು. ಇನ್ನೇನು ಮಾಡಬೇಕು? ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಹಾಗೂ ಈ ಕಂಕಣ ಕೊಟ್ಟಿರ್ತಾರೆ, ಕಟ್ಕೊಂಡ್ರೆ ಸಾಕು. ಅರಿಶಿನ ಎಲ್ಲ ಹೋಮಗೊಳಿಸೋನ ಹಣೆ ಧಾರಣೆ ಮಾಡಿಕೊಂಡ್ರೆ ಆಯ್ತು. ಹಲವಾರು ಹೋಮಗಳಿದೆ, ಬರೀ ಭಾಗ್ಯ ಸೂಕ್ತ ಹೋಮ ಅಷ್ಟೇ ಅಲ್ಲ. ಜನವರಿ 13ನೇ ತಾರೀಕು ಮಾಡ್ತಾ ಇದ್ದೇವೆ. ಒಂದೇ ಒಂದು ಸಂಕಲ್ಪ ಸೇವೆ ಕೊಟ್ಟರೆ ಹಲವಾರು ಹೋಮಗಳಾಗಲಿದೆ. ಇನ್ನೂ ನಿಮ್ಗೆ ಮುಂದೆ ಹೇಳ್ತಾನೆ. ಈ ಒಂದು ಕಂಕಣ ಧಾರಣೆ ಕೈ ಮಾಡ್ಕೊಳ್ಳಿ. ಬಹಳ ವಿಶೇಷವಾಗಿ ನಾವು ವರ್ಷಕ್ಕೆ 2 ಬಾರಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತೇವೆ. ಆಶ್ಲೇಷ ಬಲಿಯನ್ನು ಬಂತು ಪ್ರತಿ ಸಲ ಮಾಡ್ತೇವೆ. ಬಟ್ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ನಾವು ವರ್ಷಕ್ಕೆ 2 ಸಲ ಮಾಡ್ತೇವೆ. ಅದರಲ್ಲಿ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ನಾವು ಜನವರಿ 13ನೇ ತಾರೀಕು ಹುಣ್ಣಿಮೆ ದಿವಸ ಮಾಡಿ ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಮಕರ ರಾಶಿಯವರು ನೀವು ಸಂಕಲ್ಪ ಸೇವೆಗೆ ಕೊಟ್ಕೊಂಡ್ರೆ ಯಾಕೆಂದ್ರೆ ನಿಮಗೆ ಜೀವನದಲ್ಲಿ ಅದೃಷ್ಟ ಇಲ್ಲದೆ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಯಾವುದರಲ್ಲೇ ಆಗಲಿ ಆಯ್ತಲ್ವಾ, ಅದಕ್ಕೆ ಅಡ್ಡಗಾಲ ಹಾಕ್ತಾ ಇರ್ತದೆ. ಕಾಳಸರ್ಪ ಯೋಗ ದೋಷವೂ ಆಗಿರುತ್ತೆ. ಹಾಗೂ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ಬಹಳ ಕಡೆ ಮಾಡಲ್ಲ, ಆಶೇಷ ಬಲಿ ಮಾಡಿ ಕಳಿಸ್ಬಿಡ್ತಾರೆ. ಆದರೆ ವಿಶೇಷವಾಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತಾನೆ ಇದೆ. ಅದನ್ನು ನಾವು ಮಾಡ್ತಾ ಇದ್ದೇವೆ ಜನವರಿ 13ನೇ ತಾರೀಕು ಭಾಗ್ಯ ಸೂಕ್ತ ಹೋಮದ ಜೊತೆಗೆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಹಾಗೂ ನಾಗಿನ್ ಎಂಬ 2 ನಾಗಬಿಂಬಗಳನ್ನು ಕಳಿಸ್ಕೊಡ್ತೇವೆ. ಇದು ನಿಮ್ಮ ಕೈಯಲ್ಲಿ ಸೇರಿದ ನಂತರ ನೀವು ಬೆಳಗ್ಗೆ ಸ್ನಾನ ಆದಮೇಲೆ ಮನೆ ಹತ್ರ ಇರುವ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ನಾಗಿನ್ನ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ಇದನ್ನ ಹಿಂಗೆ ನಿಮ್ಮ ತಲೆಗೆ ಒಂದು 6 ಬಾರಿ ನಿವಾಳಿಸಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಗೋಯ್ತು. ಇನ್ನೇನು ಮಾಡಂಗಿಲ್ಲ. ನೀವು ಬೇರೆಯವರಿಗೆಲ್ಲ ನಿವಾರಿಸಬೇಡಿ. ನನ್ನ ಹೆಂಡತಿಗೆ, ಮಕ್ಕಳಿಗೆ, ಎಲ್ಲರಿಗೂ, ಗಂಡಂಗೆ ಎಲ್ಲರಿಗೂ ನಿವಾರಿಸ್ತೀನಿ ಹಂಗಾಗಲ್ಲ. ನಿಮ್ಮ ಕಾಳಸರ್ಪ ದೋಷ ಪರಿಹಾರ ಶಾಂತಿಗೆ ನೀವು ನಿವಾರಿಸಿಕೊಂಡು ನೀವು ಅದನ್ನು ಹುಂಡಿಯಲ್ಲಿ ನಿಮ್ಮ ಕೈಯಾರೆ ಹಾಕುವಂಥದ್ದು ಇದೆಯಲ್ಲ, ಇದು ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ. ಅಷ್ಟೇ ಅಲ್ಲ, ನಾವು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತಾ ಇದ್ದೇವೆ. ನೆನ್ಪಿಟ್ಕೊಳ್ಳಿ, ಕುಬೇರ ಲಕ್ಷ್ಮಿ ಕಾಯಿನ್ ಯಾಕಂದ್ರೆ ನಿಮಗೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋಕೋ, ಪಾಕೆಟಲ್ಲಿ ಇಟ್ಕೊಳ್ಳೋಕೋ, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋಕೆ, ಲಾಕರಲ್ಲಿ ಇಟ್ಕೊಳ್ಳೋಕೆ, ನಿಮ್ಮ ಮನೆಯ ದುಡ್ಡಿಡೋ ಜಾಗದಲ್ಲಿ, ದೇವ್ರ ಮನೆಯಲ್ಲಾದ್ರೂ ಇಟ್ಕೋಬಹುದು. ಈ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕೊಡ್ತಾ ಇದ್ದೀವಿ. ಇದರಲ್ಲಿ ಹಿಂದ್ಗಡೆ ಕುಬೇರನ ಸಂಖ್ಯೆಗಳಿದೆ, ಮುಂದ್ಗಡೆ ಕುಬೇರ ಲಕ್ಷ್ಮಿಯ ಚಿತ್ರ ಇದೆ. ಸೊ ಈ ಕುಬೇರ ಲಕ್ಷ್ಮಿ ಕಾಯಿನ್ ಬಹಳ, ಯಾಕೆಂದ್ರೆ ಹುಣ್ಣಿಮೆಯ ದಿವಸ
ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಕಾಯಿನ್ ಅಭಿಮಂತ್ರಣ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಆದ್ರಿಂದ ಕುಬೇರ ಲಕ್ಷ್ಮಿ ಕಾಯಿನ್ ಕೂಡ. ಅದರಿಂದ ಇದು ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಇನ್ನೂ ಹೋಮಗಳಿದೆ. ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ ಎಲ್ಲದೂ ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಈ ವಿಶೇಷವಾದ ಹೋಮಗಳು, ಭಾಗ್ಯ ಸೂಕ್ತ ಹೋಮ, ಇದು ನಿಮಗೆ ಬಹಳ ಇಂಪಾರ್ಟೆಂಟ್. ಮಕರ ರಾಶಿಯವರಿಗೆಲ್ಲ ಏನೋ ದೌರ್ಭಾಗ್ಯಗಳ ನಿವಾರಣೆಯಾಗಿ ಅದೃಷ್ಟ ಬರಬೇಕು. ದುರದೃಷ್ಟ ಅನ್ನೋದೇ ಇರಬಾರ್ದು, ಬರೀ ಅದೃಷ್ಟವೇ ಬರಬೇಕು. ಅದರಿಂದ ಭಾಗ್ಯ ಸೂಕ್ತ ಹೋಮ. ಇನ್ನು ಮುಂದೆ ಆ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ಡೈಲಿ ಕೇಳಿಸ್ಕೊಳ್ಳಿ 3 ಬಾರಿ. ಸಾಧ್ಯವಾದ್ರೆ ಈ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಭಾಗ್ಯ ಸೂಕ್ತ ಹೋಮವೇ ಆಗ್ತದೆ. ಡೈಲಿ ಆ ಭಸ್ಮವನ್ನು ಸಹ ಹಣೆಗೆ ಹಚ್ಕೊಳ್ಬಹುದು. ನಿಮಗೆ ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರವನ್ನು ಹೇಳಿದ್ದೇನೆ. ಏನೇ ಆಗಲಿ, ಒಟ್ಟು ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಆಗಲಿ, ನಿಮಗೆ ಒಳ್ಳೆಯದಾಗಲಿ. ಯಾವುದಾಗುತ್ತೋ ಅದನ್ನು ಮಾಡಿಕೊಂಡು ಜೀವನದಲ್ಲಿ ಭಾಗ್ಯೋದಯವನ್ನು ಕಾಣಿ. ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಶೇರ್ ಆಗಬೇಕಾದ್ರಿಂದ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲರಿಗೂ ಎಲ್ಲ ಮುಖಾಂತರ ಈ ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ತಲುಪಬೇಕು, ಈ ವಿಡಿಯೋ ತಲುಪಬೇಕು, ಆಯ್ತಲ್ವಾ? ದಯವಿಟ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಭಾಗ್ಯ ಸೂಕ್ತ ಮಂತ್ರದ ವಿಡಿಯೋ ಲಿಂಕನ್ನು ಕೊಟ್ಟಿದ್ದೇವೆ. ದಯವಿಟ್ಟು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿತ್ಯ ಭಾಗ್ಯ ಸೂಕ್ತವನ್ನು ಯಾವಾಗಲೂ ಸಹ ಕೇಳ್ತಾ ಇರಬಹುದು. ಧನ್ಯವಾದಗಳು. ನಮಸ್ಕಾರ.